ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಎಲ್ಲರೂ ಆರಾಮ? ಸೊ ಇವತ್ತು ನಾನು ರಾಯಲ್ ಎನ್ಫೀಲ್ಡ್ ಸೂಪರ್ ಮೀಟಿಯರ್ 650 ಲಾಂಚ್ ಇದೆ. ಸೊ ಅಂಕಿತ್ ಬ್ರೋ ಕೂಡ ಕಾಲ್ ಮಾಡಿದರು, ಬಾ ಬ್ರೋ ಹೋಗ್ಬಿಟ್ಟು ಬರೋಣ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಓಟಿದ್ದೀನಿ ಇವಾಗ. ಮೊನ್ನೆ VR ಮಾಲ್ ಹತ್ರ ಹೋಗಿದ್ದೆ, ವೈಟ್ ಫೀಲ್ಡ್ ಹತ್ರ. ಯಾವನು ಹಿಂದೆಯಿಂದ ಸ್ಪ್ಲೆಂಡರ್ ಪ್ಲಸ್ ಒಂದು ಬಂದು ಹೊಡೆದ್ಬಿಟ್ಟಾಗುರು ಇಲ್ಲಿಗೆ. ಲ್ಯಾಂಪ್ ಕಿತ್ತೋಗ್ಬಿಟ್ಟೈತೆ. ಇಲ್ಲಿ ಯಾಕೋ ಟ್ರಾಫಿಕ್ ಜಾಮ್ ಆಗಂಗೈತೆ. ಹೇಳ್ರಿ ಹೋಗೋಣ ಇವಾಗ ನಾವು CMR AT ಹತ್ರ ಹೋಗ್ಬೇಕು. ನನ್ನ ಮನೆ ಹತ್ರ ಇರ್ತಾರೆ ಅಂತ ಅಂದ್ಕೊಂಡು ಈ ಕಡೆ ಬಂದೆ. ಆಮೇಲೆ ಕಾಲ್ ಮಾಡ್ಬಿಟ್ಟು ಇಲ್ಲ ಬ್ರೋ ಇವಾಗ ಬಂದು ಎಕ್ಸಾಮ್ ಬರೆದ್ಬಿಟ್ಟು ಅಂದರು. ಸರಿ ಆಯಿತು ಇನ್ನೇನು ಹೋಗೋಣ ಕಾಲೇಜ್ ಹತ್ರನೇ ಅಂದ್ಕೊಂಡು ಯೂಟರ್ನ್ ತೊಗೊಂಡೆ. ನಾವು ಎಷ್ಟೇ ಹಿಂಗೆ ನೋಡ್ಕೊಂಡು ನೋಡ್ಸಿದ್ರು ಗುದ್ದೋರು ಪಕ್ಕ ನಮ್ಮ ಹಿಂದೆನೇ ಇರ್ತಾರೆ. ಬ್ರೋ ಎಕ್ಸಾಮೆಲ್ಲ ಮುಗಿಸ್ಕೊಂಬಂದ್ರಿ, ಹೋಗೋಣ? ಬರ್ತಾಯಿದ್ದಾರಾ? ಓಕೆ. ಚೆನ್ನಾಗೈತೆ ಗುರು ಇವ್ರ ಕಾಲೇಜ್. ಒಂಥರ ನಮ್ಮ ಕಾಲೇಜಿಂದ ಬೇರೆಯವ್ರ ಕಾಲೇಜಿಗೆ ಬಂದು ಒಂಥರ ಫೀಲ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ. ಏ ಯಾವ ಕಡೆ ಗುರು? ಸೊ VT ಅವ್ರಿಗೆ ಇವತ್ತು ಫೈನಲ್ ಲಾಸ್ಟ್ ಎಕ್ಸಾಮ್ ಅನ್ಸುತ್ತಿದ್ದು. ಬ್ರೋ ಇದು ಲಾಸ್ಟ್ ಎಕ್ಸಾಮ ನಿನಗೆ? ಓ ನಾನು ಆಗಲೇ ಲಾಸ್ಟ್ ಅನ್ಕೋಬಿಟ್ಟೆ. ಎಲ್ಲಿ ಬ್ರೋ? ಅಭಿ ಬ್ರೋ ಬಂದಿಲ್ಲ. ಹಿಂಗೆ ಹೊಸ ಗಾಡಿ ಚೆನ್ನಾಯ್ತಾ ನೋಡಿದ್ರಾ? ಓಡಿಸಿದ್ದೀನಿ ಅವತ್ತೇ. ಸಾಹಾ ಅವ್ರು ಮಾತ್ರ ಇಲ್ಲಿ ಬರಬೇಕಾಗಿದ್ರೆ ಮಾತಾಡಲಿಕ್ಕೆ ಕೆಳಗಡೆ ಹೋಗಿ ಬರ್ತೀನಿ. ಆ ಕೆಳಗಡೆಯಿಂದ ಮೇಲ್ಗಡೆಗೆ ನಾನು 120 ಹೊಡೆದಿದ್ದೀನಿ. ಹಿಂಗೆ ಹೋಯ್ತು ಗೊತ್ತಾ, ತುಂಬನೇ ಆಯಿತು. ಗಾಡಿ ಲಾಕ್ ಆಗಿದೆಯಾ? ಸ್ಪೀಡ್ ಇಲ್ಲ ತಾನೆ? ಫುಲ್ ಓಪನ್? ಇನ್ನು ಟಾಪ್ ಎಂಡ್ ಹೊಡೆದಿಲ್ಲ, ಹೊಡಿಬೇಕು ಒಂದಿನ ತಗೊಂಡೋಗಿ. ಯಾರು ಬ್ರೋ ಗುಣ ಅಂತವ್ರೆ? ಗೊತ್ತಿಲ್ಲ, ನಾನು ಅದನ್ನ ನೋಡ್ತಿದ್ದೀನಿ ಯಾರ ಅಂತ. ಬರೀ ಇಷ್ಟು ಮಾತ್ರ ಅಲ್ವಾ ಇದು? ಇವೆರಡು ಈ ಸ್ಟಿಕ್ಕರು ನಾನು ಕೇಳಿದೆ ಶೋರೂಮಲ್ಲಿ, ಕೊಡ್ತೀನಿ ಅಂತ. ಇದನ್ನು ಸುಮ್ಮನೆ ಕಸ್ಟಮೈಸ್ ಮಾಡಿಸ್ಬಿಡಿ ಸೇಮ್ ಆಗಿ. ಓ ಹೊಸ RC ಬಂತಪ್ಪ. ಅಲ್ಲ ಚೆನ್ನಾಗಿತ್ತು ಗಾಡಿ. ಒಂದು ಸ್ಕ್ರ್ಯಾಚ್ ಇಲ್ಲ. ಏ ಅಬೇಣ ಆರಾಮ? ಟೈಮ್ ಇಲ್ಲ. ಆ ಕಾಯ್ದವ್ರು ಬಂದೆ. ಅಯ್ಯೋ ಎಗ್ರುತ್ತೋ ಕಲ್ಲು ಹೆಲ್ಮೆಟ್ ಮೇಲೆ. ಹಿಂದೆಯಿಂದ ಕಲ್ಲು ಎಗ್ರುತ್ತೋ. ನಿಮ್ಮ ಗಾಡಿಯಿಂದ ಇಲ್ಲಿಗೆ ಅದ ಮುಂಚೆನೇ ಆಗಿತ್ತು. ಟೈಮ್ ಬೇರೆ ಆಗೋಯ್ತು. ಆ್ಯಕ್ಚುಲಿ ಅಲ್ಲಿ ಎಷ್ಟೊತ್ತಿಗೆ 5 o'clock ಇರಬೇಕಿತ್ತು, ಇಲ್ಲೇ 5:40 ಆಗೋಯ್ತು. ಎಲ್ಲ ಗಾಡಿಗಳನ್ನೆಲ್ಲ ಆಚೆ ನಿಲ್ಲಿಸ್ತವ್ರೆ. ಸೊ ಇವಾಗ ನಾವು ನಮ್ಮ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗಬೇಕು. ನೋಡಿದ್ರೆ ಎಲ್ಲಿ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಪಾರ್ಕಿಂಗು. ಸೊ ಇವತ್ತು ನಮ್ಮ ಜೊತೆ ಕೌಶಿಕ್ ಅವ್ರು ಕೂಡ ಇದ್ದಾರೆ. ನಾನು ಅವ್ರನ್ನ ಇದೇ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು. ಮನೇಲಿ ಗಾಡಿ ಬಂದು ನಿಂತಿದೆ ಇಲ್ಲಿ. ನಾನು ನೋಡ್ದಂಗೆ ಗಾಡಿದು ಸ್ಪೆಸಿಫಿಕೇಷನ್ಸ್ ಏನಿದೆ ಅಂತಂದರೆ ಕಾಂಟಿನೆಂಟಲ್ GT ಮತ್ತು ಇಂಟರ್ಸೆಪ್ಟರ್ 650 ಇದೆಯಲ್ಲ, ಸೊ ಅದರದ್ದು ಇನ್ಬಿಲ್ಡ್ ಮೇ ಬಿ ಏನೋ ಹಂಗೆ ಇರ್ಬೋದು ಅಂತ ಅನ್ಕೋತೀನಿ. ಏನಕ್ಕೆ ಇದರಲ್ಲಿ ಡಬಲ್ ಪಿಸ್ಟನ್ ಇರೋದು. ಅಂದರೆ ನಿಮಗೆ ಡಬಲ್ ಪಿಸ್ಟನ್ ಅಂತಂದರೆ 2 ಎಕ್ಸಾಸ್ಟ್ ಬರುತ್ತೆ, ಆವಾಗಲೇ ಹೇಳೋದಲ್ಲ. ಸೊ ಹಾಂ, ನೋಡೋಣ ಗಾಡಿ ಹೆಂಗಿದೆ ಏನು ಅಂತ ನಾನು ನಿಜವಾಗ್ಲೂ ಕೂಡ ನೋಡಿಲ್ಲ. ತೊಗೊಂಬಂದು ಹಂಗೆ ನಿಲ್ಲಿಸಿದ್ದಾರೆ. ಗಾಡಿ ಒಂದ್ಸಲಿ ಓಪನ್ ಆದಮೇಲೆ ಫಸ್ಟ್ ಲುಕ್ ನೋಡೋಣ ಹೆಂಗಿದೆ ಅಂತ. ಬಟ್ ಗಾಡಿ ನೋಡ್ತಿದ್ರೆ ನನಗೆ ಯಾಕೋ ಇದು ಸೈಜು ಅದು ಇದೆಲ್ಲ ತುಂಬ ದೊಡ್ಡದಾಗಿದೆ. ಲೆಂತ್ ಜಾಸ್ತಿ ಇದೆ, ಬಟ್ ಅದು ನಮ್ಮ ಹತ್ರಗೂ ಸೂಟ್ ಆಗಲ್ಲ. ನಮ್ಮ ನಿಜವಾಗ್ಲೂ ನಮ್ಮ ಹತ್ರಕ್ಕೆ ಸೂಟ್ ಆಗಲ್ಲ ಅದು ಗಾಡಿ. ಏನಂದರೂ ಈ 50-60 ಏಜಲ್ಲಿ ಇರ್ತಾರಲ್ಲ ಅವರು ಎಲ್ಲರೂ ಲಾಂಗ್ ರೈಡ್ಸ್ ಕ್ರೂಸಿಂಗ್ ಆ ಥರ.
ಆ ಥರ ಹೋಗೋದಕ್ಕೆ ಈ ಗಾಡಿ ಯೂಸ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಇದು ಹಾರ್ಲಿ ಡೇವಿಡ್ಸನ್ ಥರನೇ ಸೈಜಲ್ಲಿ ಇದೆ ಗುರು. ಬಟ್ ಹಿಂದ್ಗಡೆ ವೀಲ್ ಕೂಡ ಅದೇ ಸೈಜಲ್ಲಿ ಇದೆ. ಟೈರ್ ಎಷ್ಟು ಹಾಕ್ಬೋದು ಗುಣ ಒಂದ್ಸಲಿ ಹೋದ್ರೆ? ಟೈರು ಎಷ್ಟಾಗ್ಬೋದು? ಇದಾ 8-10. ನಮ್ಮ ಗಾಡಿಗೆ ನಾವು 10,000 ಕೊಡ್ತೀವಿ, ಈ ಗಾಡಿಗೆ ಒಂದು 15-20 ಆಗುತ್ತೆ. ಬೇರೆ ಇದ್ರದಕ್ಕಿಂತ ಬೇರೆ ಬರುತ್ತಲ್ಲ, ಪರ್ಪಸ್ ಬೇರೆ ಬೇರೆ. ನಮ್ಮದು ಸ್ಪೋರ್ಟ್ಸು ABS ಎಲ್ಲ ಬರುತ್ತೆ. ಇದರಲ್ಲಿ ಜಸ್ಟ್ ನಾರ್ಮಲ್ ಟೈರ್ ಅಷ್ಟೇ. ಸೊ ಗಾಡಿದು ಅಷ್ಟು ಡೀಟೇಲ್ ಆಗಲ್ಲ, ಏನೂ ಗೊತ್ತಿಲ್ಲ. ಒಂದ್ಸಲಿ ಗಾಡಿ ರಿವೀಲ್ ಆದಮೇಲೆ ನೋಡೋಣ ಗಾಡಿ ಡೀಟೇಲ್ಸ್ ಏನಿದೆ ಟಾರ್ಕು, ಆಮೇಲೆ ವೀಲ್ ಸೈಜ್ ಏನಿದೆ, ರಿಂಗ್ ಸೈಜ್ ಏನಿದೆ ನೋಡ್ಕೊಳ್ಳೋಣ ಆಮೇಲೆ. ಬ್ಲಾಗ್ ಬಿಡೋಕ್ಕೂ ಆಗಲ್ಲ, ಇಲ್ಲ ಆಗಲ್ಲ. ಅದೊಂಥರ ಫಸ್ಟ್ ಎಲ್ಲ ಆಚೆ ಓಡಿಸೋಣ, ಆಮೇಲೆ ಹೋಗೋಣ ಬ್ರೋ ನಾವು. ಗಾಡಿಯಲ್ಲಿ ಬ್ರೋ ಯಾರು ಅಂಬರೀಶ್ ಸರ್. ಯಾವ ಇವೆಲ್ಲ? ಯಾವ ಇವೆಲ್ಲ? ಸೊ ಇವಾಗ ನಮ್ಮ ಡೈಲಾಗ್ ಅದೇ, ಯಾವ ಇವೆಲ್ಲ. ಆ್ಯಕ್ಚುಲಿ ಗಾಡಿ 4 ಜನ ಬುಕ್ ಮಾಡಿರೋದು. ಸೊ ಇವಾಗ ಸದ್ಯಕ್ಕೆ ಒಂದೇ ಗಾಡಿ ಬಂದಿದೆ. ಬುಕ್ ಮಾಡಿರೋರೆಲ್ಲ ಆಚೆ ಹೋದ್ರು, ಬುಕ್ ಮಾಡ್ತಿರೋರು ಇರೋದು. ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗೋ ಹೋಗೋ. ಸೊ ಬನ್ನಿ ಇವಾಗ ಒಂದ್ಸಲ ಗಾಡಿ ನೋಡ್ಕೊಳ್ಳೋಣ ಹೆಂಗಿದೆ ಅಂತ. ಸ್ವಲ್ಪ ಬಲ್ಕಾಗೆ ಇದೆ ಗುರು ಗಾಡಿ, ಸೀರಿಯಸ್ ಆಗಿ. ಏನಕ್ಕೆ ಅಂತಂದರೆ ಇಂಜಿನ್ ಸೈಜು ಬಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾನೆ. ಅಂದರೆ ಈ ರೇಂಜಲ್ಲಿದೆ ಇಂಜಿನ್ ಸೈಜು. ಈ ಕಾಂಟಿನೆಂಟಲ್ GT ಮತ್ತು ಇಂಟರ್ಸೆಪ್ಟರ್ ಬರುತ್ತಲ್ಲ, ಸೊ ಅದ್ರದ್ದು ಏನಿದೆ ಟ್ಯೂನು ಸೇಮ್ ಅದೇ ಇದೆ. ಇನ್ನು ಬಿಟ್ಟರೆ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಗಾಡಿದು. ನೀವು ಹಳೆ ಮೀಟಿಯಾರ್ ನೋಡಿದ್ರಲ್ಲ, ಸೊ ಹಳೆ ಮೀಟಿಯಾರ್ ಏನಿದೆ ಅದಕ್ಕಿಂತ ಒಂದು ಸ್ವಲ್ಪ ಉದ್ದ ಇದೆ, ಸ್ವಲ್ಪ ದಪ್ಪ ಇದೆ. ಸೊ ಇನ್ನು ಟೈರ್ ಸೆಗ್ಮೆಂಟ್ ಬಂದರೆ C8 ಕೊಟ್ಟಿದ್ದಾರೆ ನಿಮಗೆ. C8ಅಲ್ಲಿ ಇದು 190 ಇದೆ ಸೆಕ್ಷನ್ನು ಫ್ರಂಟಲ್ಲಿ. ಇನ್ನು ಬ್ಯಾಕಲ್ಲಿ ಮೇ ಬಿ ಬ್ಯಾಕಲ್ಲೇನೋ ಕಾಣಿಸ್ತಿಲ್ಲ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಇನ್ನು ಸೇಮ್ ಗುರು ಮೀಟಿಯಾರ್ ಏನಿದೆ ಸೇಮ್ ಅದೇ ಮೀಟಿಯಾರ್ನೇ ಇವರು ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಹ್ಯಾಂಡಲ್ ಬಾರ್ಸು, ಆಮೇಲೆ ಇಂಡಿಕೇಟರ್ಸ್ ಲೈಟು, ಅದು ಬಿಟ್ಟರೆ ಇದರಲ್ಲಿ ಮೇನ್ ಇನ್ನೊಂದು ಏನು ಚೇಂಜ್ ಮಾಡಿದ್ದಾರೆ ಅಂತಂದರೆ ಎಲ್ಲ ಈ ಫೋಕ್ಸ್ ಒಂದು ಚೇಂಜ್ ಮಾಡಿದ್ದಾರೆ. ಇನ್ನು ಬಿಟ್ಟರೆ ಎಲ್ಲ ಆ್ಯಸ್ ಸಿಂಪಲ್ ಆ್ಯಸ್ ಮೀಟಿಯಾರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಮಾತ್ರ ಕಲರ್ ಕೂಡ ಚೆನ್ನಾಗಿದೆ, ಗ್ರೀನ್, ಬ್ಲ್ಯಾಕ್, ಆಮೇಲೆ ಗೋಲ್ಡ್ ಬಾರ್ಡ್ರ್ ಏನೋ ಇದೆ. ಇದು ಈ ಸಲ ಲೋಗೋ ಕೂಡ ಚೇಂಜ್ ಮಾಡಿದ್ದಾರೆ ಇಲ್ಲಿ ನೋಡಿ. ಇದು ಲೋಗೋ ಒಂಥರ ಇದೆ. ಚೆನ್ನಾಗಿದೆ ಗುರು ಗಾಡಿ, ಪರವಾಗಿಲ್ಲ. ಇದು ಇಂಡಿಕೇಟರ್ಸು, ಇದು ಹ್ಯಾಲೋಜನ್ ಕೊಟ್ಟಿದ್ದಾರೆ. ಇದರಲ್ಲಿ ಇಂಡಿಕೇಟರ್ಸು, ಆಮೇಲೆ ಇದು ಹೈ ಬೀಮ್, ಲೋ ಬೀಮ್ ಇದೆ. ಅದು ಬಿಟ್ಟರೆ ಇದೊಂದು ಹಾರನ್ನು, ಆಮೇಲೆ ಬ್ರೋ ಹೆಂಗಿದೆ ಫೀಲ್ ಹಿಂದೆ? ಒಂದ್ಸಲಿ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದೆ. ಇದರಲ್ಲಿ ಸ್ಪೋರ್ಟ್ಸ್ ಏನಾದರೂ ಬರುತ್ತಾ ಮೋಡು? ಇಲ್ಲ ತಾನೇ, ಸೇಮ್ ಮೀಟಿಯಾರ್ ಹೆಂಗಿದೆ ಹಂಗೆ. ಸ್ಪೀಡೋಮೀಟ್ರು, ಡಿಜಿಟಲ್ ಅನ್ನೋ ಕಾಂಬಿನೇಷನು, ಟೈಮು ಚೆನ್ನಾಗಿದೆ ಗುರು, ಪರವಾಗಿಲ್ಲ. ಬಟ್ ಡಿಜಿಟಲ್ ಏನೋ ಕೊಟ್ಟಿದ್ದಾರೆ ಇದರಲ್ಲಿ. ಆಮೇಲೆ ಇಲ್ಲಿ ಟೈಮಿಂಗ್ ಬರುತ್ತೆ, ಇದರಲ್ಲಿ ಮ್ಯಾಪ್ ಏನೋ ಬರ್ಬೋದು, ಗೊತ್ತಿಲ್ಲ. ಅದು ಅಪ್ಗ್ರೇಡ್ ಏನೋ ಇದೆ, ನೋಡ್ಕೊಳ್ಳೋಣ ಹಿಂಗೆ. ಹಾಂ ಹ್ಞೂ ಬ್ರೋ. ಏನು ಇಷ್ಟಪ್ಪ ಕೊಟ್ಟವನು ಗುರು ಇದರಲ್ಲಿ. ಹಾರ್ಲಿ ಡೇವಿಡ್ಸನಲ್ಲಿ ಬರೋ ಇಂಜಿನ್ ಥರ ಕೊಟ್ಟಿದ್ದಾನೆ, ಈ ಸೈಜಲ್ಲಿ ಐತೆ. ಇನ್ನು ಮುಂದ್ಗಡೆ ಲೈಟ್ಸಿಗೆ ಬಂದರೆ LED ಏನೋ ಕೊಟ್ಟಿದ್ದಾನೆ. ಹಾಂ, ಇದು LED ಲೈಟ್ಸ್ ಇದೆ, ಇದು ಮಧ್ಯದಲ್ಲಿ ಇದೆಯಲ್ಲ. ಮತ್ತು ಇನ್ನು ಹೈ ಬೀಮ್ ಕೆಳಗಡೆ ಕೊಟ್ಟಿದ್ದಾನೆ. ಹಾಂ, ಇನ್ನು ಇಲ್ಲಿಗೆ ನಂಬರ್ ಪ್ಲೇಟ್ ಬರುತ್ತೆ ಅಷ್ಟೇ.
ಇನ್ನು ABS ನೋಡೋಣ. ಇನ್ನು ABS ಬಂದು ಡುವೆಲ್ ABSಸು. ಗಾಡಿ ಲಾಂಚ್ ಆದಮೇಲೆ ಇದೊಂದು ಕ್ವಿಕ್ ಗಾಡಿನ ಒಂಥರ ಏನೋ ಇನ್ಸ್ಪೆಕ್ಷನ್ ಮಾಡೋದು ಅಂತ ಹೇಳ್ಬೋದು ಇದನ್ನು, ಅಲ್ವಾ ಬ್ರೋ? ಏನಕ್ಕೆ ಡೀಟೇಲಾಗಿ ಏನೋ ನೋಡಿಲ್ಲ, ಸುಮ್ಮನೆ ಹಂಗೆ ಹೇಳ್ತಾ ಇರೋದಲ್ವಾ. ಸಿಂಪಲಾಗಿ ಮೇಲೆ ಏನೇನಿದೆ ಅದನ್ನು ಹೇಳಿದ್ದೀನಿ. ಮಾಡಿಲ್ಲ, ಎಷ್ಟು CC ಅದೇನು ಎಕ್ಸ್ಪ್ಲೇನ್ ಮಾಡಿಲ್ಲ, ನಮಗೂ ಏನೂ ಗೊತ್ತಿಲ್ಲ. 650 ಏನಿಲ್ಲ, 650 ಇಸ್ ನಥಿಂಗ್ ಬಟ್ ಅದೇ GT ಮತ್ತು ಇಂಟರ್ಸೆಪ್ಟರು. ಅದು ನಾರ್ಮಲ್ ಬಟ್ ಸೇಮ್ ಇಂಜಿನ್ ಕ್ರೂಸ್ ಥರ ಮಾಡಿದ್ದಾರೆ. ಹಾಂ ಅಷ್ಟೇ, ಇನ್ನೇನಿಲ್ಲ. ಮೊಬೈಲ್ ಹ್ಞೂ ಇವಾಗ ಜಸ್ಟ್ ಆಚೆ ಬಂದ್ವಿ ಗುರು. ಒಳಗಡೆ ಜನ ತುಂಬ್ಕೊಬಿಟ್ಟವ್ರೆ, ಉಸಿರಾಡಕ್ಕೆ ಹೋಯ್ತಾ ಇಲ್ಲ, ಒಂಥರ ಅನ್ಕಂಫರ್ಟಬಲ್ ಫೀಲು. ಬ್ಯಾಗ್ ಮೇಲೆಲ್ಲ ನೀರು ಚೆಲ್ಬಿಟ್ಟವ್ರೆ. ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ಬ್ಲಾಗ್ನ ಸೂಪರ್ ಮೀಟಿಯರ್ ಲಾಂಚ್ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಮತ್ತೇನಾದರೂ ಕಮೆಂಟ್ ಹಾಕಿ, ನಾನು ನಿಮಗೆ ಮತ್ತೆ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.